Hi everybody, this is Vijay Kumar Karikatti. I'm serving in Block Resource Center Dharwad as a BRP. In this slide video, I'm going to discuss about the first poem of the Standard 8th, that is Beauty. The poem Beauty is written by E. A. Shaw, an American poetess. This poem is very simple and the words used are very simple. The summary is very simple. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯ ಬಹಳ ಸರಳವಾಗಿ ಓದಿಸಿಕೊಳ್ಳುವಂತಹ ಪದ್ಯ. ಸರಳ ವಾಕ್ಯಗಳು, ಸರಳ ಶಬ್ದಗಳು ಇರುವಂತಹ, ಸರಳ ಅರ್ಥ ಇರುವ ಒಂದು ಪದ್ಯವಾಗಿದೆ. ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಪೋಯಮ್, ದ ಬ್ಯೂಟಿ. ಸೊ ನಾವು ಪದ್ಯವನ್ನು ಅನಾಲಿಸಿಸ್ ಮಾಡೋಕ್ಕಿಂತ ಮೊದಲು, ಬಿಫೋರ್ ಗೋಯಿಂಗ್ ಟು ಸಿ ದ ಥಿಂಗ್ಸ್ ಇನ್ ದ ಪೋಯಮ್, let me read out the poem for the benefit of understanding. Beauty by E. A. Shaw. Beauty is seen in the sunlight, the trees, the birds, corn growing, and people working or dancing for their harvest. Beauty is heard in the night, wind sighing, rain falling, or a singer chanting anything in earnest. Beauty is in yourself, good deeds, happy thoughts that repeat themselves in your dreams, in your work, and in even in your rest. So, the poem is very simple as I told you. ಇದು ಬಹಳ ಸರಳವಾದ ಪದ್ಯ. ಸಮರಿಯನ್ನು ನೋಡೋದಾದರೆ ಲೆಟ್ us see the summary of the poem. The poetess describes beauty in this poem. She is trying to tell us that beauty is in everything in life. Beauty can be seen in the sunlight, the trees, the birds, corn growing, people walking, dancing and singing in their harvest. Wherever we see, the beauty is there. So simply we can say the beauty is in everybody, the beauty is everywhere. Beauty is in sunlight. We can simply say day is beautiful. We can see the beautiful things in daytime only, in light only. ನಾವು ಎಷ್ಟೇ ಸುಂದರವಾದ ವಸ್ತು ಇದ್ದರೂ ಕೂಡ ಅದನ್ನು ಸೌಂದರ್ಯವನ್ನು ಆರಾಧಿಸುವುದು, ಆಸ್ವಾದಿಸುವುದು ಹಗಲಿನಲ್ಲೇ, ಬೆಳಕಿನಲ್ಲೇ. ಸೊ ಸನ್ಲೈಟ್ ಈಸ್ ಬ್ಯೂಟಿಫುಲ್. ಲೆಟ್ us look around us. The trees are beautiful. ಯಾ, ಅಫ್ಕೋರ್ಸ್, ಸುಂದರವಾದ ಕಾಡು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. We can enjoy, we can see the beauty in the trees. ವಂಡರ್ಫುಲ್ ಫಾರೆಸ್ಟ್, ಸುಂದರವಾದ ಅರಣ್ಯಗಳಿರ್ಬೋದು, ಕಾಡು ಗಿಡಗಳು ಬಹಳ ಸುಂದರವಾಗಿ ಕಾಣುತ್ತೆ. ಅದರಿಂದ ಬ್ಯೂಟಿ ಈಸ್ ಇನ್ ಟ್ರೀಸ್. ಬ್ಯೂಟಿ ಈಸ್ ಇನ್ ಬರ್ಡ್ಸ್. ಆ್ಯಸ್ ವಿ ನೋ, ಬರ್ಡ್ಸ್, ಪಕ್ಷಿಗಳು ಹಾರಾಡುವುದನ್ನು ನೋಡಿದಾಗ, ಅವುಗಳ ಚಿಲಿಪಿಲಿ ಕೇಳಿದಾಗ, ಅವುಗಳ ಬಣ್ಣಗಳನ್ನು ನೋಡಿದಾಗ, ಅವುಗಳು ನರ್ತನ ಮಾಡೋದು ನೋಡಿದಾಗ, ವೆನ್ ವಿ ಸಿ ದ birds sitting on the trees, the birds chirping, the birds flying in the air, flying in the sky, they are very beautiful. ಬಹಳ ಸುಂದರವಾಗಿ ಕಾಣುತ್ತೆ. ಮುಂದೆ ನಾವು ನೋಡೋದಾದರೆ, ಬ್ಯೂಟಿ ಈಸ್ ಇನ್ ಕಾರ್ನ್ ಗ್ರೋಯಿಂಗ್. ರೈತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬೀಜ ಬಿತ್ತಿ, ಆ ಬೀಜ ಮೊಳಕೆ ಹೊಡೆದು ಅದು ಸಸಿಯಾಗಿ ಅದು ಬೆಳೀತಾ ಇರೋದಿದೆಯಲ್ಲ, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಅ ಫಾರ್ಮರ್ ಕ್ಯಾನ್ ಫೀಲ್ ಹೌ ಬ್ಯೂಟಿಫುಲ್ ದ ಥಿಂಗ್ ಇಟ್ ಈಸ್. ಕಾರ್ನ್ ಗ್ರೋಯಿಂಗ್ ಇಸ್ ಬ್ಯೂಟಿಫುಲ್. ಮಕ್ಕಳೇ, ಒಬ್ಬ ರೈತನ ಶ್ರಮ, ಆತ ಬೆಳೆದ ಬೆಳೆ ಬೆಳೆಯುತ್ತಿರುವಾಗ ಇದೆಯಲ್ಲ, ಇಟ್ ಈಸ್ ವೆರಿ ಬ್ಯೂಟಿಫುಲ್ ಫಾರ್ ಹಿಮ್. ಇಟ್ ಈಸ್ ಬ್ರೆಡ್ ಆ್ಯಂಡ್ ಬಟರ್ ಫಾರ್ ಹಿಮ್. ಸೊ ಬ್ಯೂಟಿ ಈಸ್ ಇನ್ ಕಾರ್ನ್ ಗ್ರೋಯಿಂಗ್.
ಬ್ಯೂಟಿ ಈಸ್ ಇನ್ ಪೀಪಲ್ ವರ್ಕಿಂಗ್. ಹೌದು, ನಾವು ಮಕ್ಕಳೇ ಬೇರೆ ಬೇರೆ ವರ್ಗದ ಜನ ಬೇರೆ ಬೇರೆ ಕೆಲಸಗಳನ್ನ ಮಾಡೋದನ್ನು ನೋಡ್ತಾ ಇರ್ತೀವಿ. ಮೆಕ್ಯಾನಿಕ್ಸ್ ಇರ್ಬೋದು, ಡ್ರೈವರ್ಸ್, ಕಂಡಕ್ಟರ್ಸ್, ಟೀಚರ್ಸ್, ಡಾಕ್ಟರ್ಸ್, engineers. There are so many people working in various fields. It is beautiful. Beauty is in people dancing for their harvest. As I told you, farmers, after having done their work, ತಮ್ಮ ಕೆಲಸ ಮುಗಿದ ಮೇಲೆ ಬೆಳೆದ ಬೆಳೆಯನ್ನು ಹಾರ್ವೆಸ್ಟ್ ಮಾಡ್ತಿರ್ತಾರಲ್ಲ, ಅದು ಅವರ ಶ್ರಮದ ದುಡಿಮೆ. ಅದನ್ನು ನೋಡಿ ದೇ ಸ್ಟಾರ್ಟ್ ಡಾನ್ಸಿಂಗ್ in joy. So they enjoy, they are happy, they dance. So it is very beautiful scenery to see. So beauty is in their dancing for their harvest. Beauty is in night. ಹೌದು, ಸುಂದರವಾದ ಆಕಾಶ, ರಾತ್ರಿ ನಕ್ಷತ್ರಗಳನ್ನು ನೋಡ್ತಾ ಕೂತಾಗ ಮಕ್ಕಳೇ ಸುಂದರ ಅನಿಸುತ್ತಲ್ಲ. The beauty can be felt, beauty can be seen in the dark night, in the full moon day. So it can be seen, it can be felt. Beauty is there in the sunlight, in the night. ಪ್ರೀತಿ ವಿದ್ಯಾರ್ಥಿಗಳೇ, ಬ್ಯೂಟಿ ಬರೀ ಕತ್ತಲನ್ನು ಮಾತ್ರ ಅಲ್ಲ, ಬೀಸುವ ಗಾಳಿಯಲ್ಲೂ ಇದೆ. ಬ್ಯೂಟಿ ಈಸ್ ಇನ್ ಬ್ಲೋಯಿಂಗ್ ಬ್ರೀಸ್. ಬೀಸಿ ಬರುವ ಗಾಳಿಯಲ್ಲಿ ಸೌಂದರ್ಯ ಕಾಣುತ್ತೆ. ಸೊ ಬ್ಯೂಟಿ ಈಸ್ ಇನ್ ದ ವಿಂಡ್ ಅಂತ ಕವಿ ಹೇಳ್ತಾ ಹೋಗ್ತಾರೆ. ರೈನ್ ಫಾಲಿಂಗ್, ಎಷ್ಟು ಜನ ಖುಷಿ ಪಡಲ್ಲ? ವೆನ್ ರೈನ್ ಈಸ್ ಫಾಲಿಂಗ್, ವೆನ್ ಇಟ್ ಈಸ್ ರೈನಿಂಗ್, ದ ಚಿಲ್ಡ್ರನ್ ಲೈಕ್ ಟು ಗೋ ಔಟ್ಸೈಡ್ ಆ್ಯಂಡ್ ಸ್ಟಾರ್ಟ್ ಡಾನ್ಸಿಂಗ್. ದೇ ಎಂಜಾಯ್. ರೈನ್ ಫಾಲಿಂಗ್ ಈಸ್ ಬ್ಯೂಟಿಫುಲ್. ನಿಮ್ಗೆ ಗೊತ್ತಿದೆ ಅಲ್ಲ, ತುಂತುರು ಮಳೆ ಆಗುವಾಗ ವೆನ್ ಇಟ್ ಈಸ್ ಡ್ರಿzzling, ವಿ ಫೀಲ್ ವೆರಿ ಹ್ಯಾಪಿ ಟು ಗೋ ಔಟ್ಸೈಡ್ ಆ್ಯಂಡ್ ಡಾನ್ಸ್ ಇನ್ ದ ಡ್ರಿzzling. ಸೊ ಬ್ಯೂಟಿ ಈಸ್ ಇನ್ ರೈನ್ ಫಾಲಿಂಗ್ ಅಂತ ಕವಿ ಹೇಳ್ತಾ ಹೋಗ್ತಾನೆ. ಆಮೇಲೆ ಬ್ಯೂಟಿ ಈಸ್ ದೇರ್ ಇನ್ ಸಿಂಗರ್ ಸಿಂಗಿಂಗ್ ಆರ್ ಚಾಂಟಿಂಗ್. ಹೂ ಡಸಂಟ್ ವಾಂಟ್ ಟು ಲಿಸನ್ ಟು ಮ್ಯೂಸಿಕ್? ಹೂ ಡಸಂಟ್ ಲೈಕ್ ದ ಮ್ಯೂಸಿಕ್? ಸಂಗೀತ ಯಾರಿಗಿಷ್ಟ ಆಗಲ್ಲ, ಯಾರು ಕೇಳೋಕ್ಕೆ ಇಷ್ಟಪಡೋದಿಲ್ಲ? ಆದ್ದರಿಂದ ಒಬ್ಬ ಸಂಗೀತಗಾರ ಹಾಡುವುದನ್ನು ಕೇಳೋದು ಸೌಂದರ್ಯವಲ್ಲವೇ? ಇಟ್ ಇಸ್ ವೆರಿ ಬ್ಯೂಟಿಫುಲ್ ಟು ಲಿಸನ್ ಟು ಬ್ಯೂಟಿಫುಲ್ ಸಾಂಗ್ಸ್. ಅದಕ್ಕಿಂತ ದ ಸಬ್ಲೈಮ್ ಆಫ್ ದ ಬ್ಯೂಟಿ ಈಸ್ ಇನ್ ಹೆಲ್ಪಿಂಗ್ ಅದರ್ಸ್. ಅಂದ್ರೆ ಸೌಂದರ್ಯದ ಅತ್ಯುನ್ನತ ನೆಲೆ ಯಾವುದು ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು. ಇಟ್ ಈಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಬ್ಯೂಟಿ. If you help somebody who are in need of something, if you help the poor, if you help the helpless, so it is beautiful. It is the highest order of beauty. ಬಹಳ ಮುಖ್ಯವಾಗಿ ಕವಿ ಹೇಳ್ತಾನೆ, ಸೌಂದರ್ಯ ಎಲ್ಲಿದೆ? ವೇರ್ ಇಸ್ ಬ್ಯೂಟಿ? ಬ್ಯೂಟಿ ಈಸ್ ಇನ್ ಅವರ್ ಹ್ಯಾಪಿ ಥಾಟ್ಸ್. ಸುಂದರವಾದ ಯೋಚನೆಗಳಲ್ಲಿದೆ. ಆ್ಯಸ್ ವಿ ಥಿಂಕ್ ಸೊ ವಿ ಗ್ರೋ. ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆ ಬೆಳೆಯುತ್ತೇವೆ. ಆದ್ದರಿಂದ ಬ್ಯೂಟಿ ಈಸ್ ದೇರ್ ಇನ್ ದ ಹ್ಯಾಪಿ ಥಾಟ್ಸ್ ಅಂತ ಕವಿ ಹೇಳ್ತಾ ಹೋಗ್ತಾನೆ. ಆಮೇಲೆ ಕವಿ ಸೌಂದರ್ಯವನ್ನು ಮತ್ತು ಎಲ್ಲಿ ನೋಡ್ತಾನೆ? ಬ್ಯೂಟಿ ಈಸ್ ದೇರ್ ಇನ್ ಅವರ್ ಬ್ಯೂಟಿಫುಲ್ ಡ್ರೀಮ್ಸ್. ಎಸ್, ಪ್ರತಿಯೊಬ್ಬರು ಕನಸು ಕಾಣುತ್ತೇವೆ. ನಿದ್ದೆಯಲ್ಲಿ ಕಾಣುವ ಕನಸು ಸುಂದರ ಸ್ವಪ್ನಗಳಾಗಿರುತ್ತವೆ. ಡ್ರೀಮ್ಸ್ ಆರ್ ಬ್ಯೂಟಿಫುಲ್. ಡ್ರೀಮ್ಸ್ ಆರ್ ಬ್ಯೂಟಿಫುಲ್. ಸೌಂದರ್ಯ ಬರೀ ಅದರಲ್ಲ, ನಾವು ಮಾಡುವ ಕೆಲಸದಲ್ಲೂ ಕೂಡ ಇದೆ. ಬ್ಯೂಟಿ ಈಸ್ ದೇರ್ ಇನ್ ದ ವರ್ಕ್ ವಿ ಡೂ. ವರ್ಕ್ ಈಸ್ ವರ್ಷಿಪ್ ಅಂತ ಬಸವಣ್ಣವರು ಅದೇ ಹೇಳಿದ್ದು. ಸೊ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಅವರ್ ವರ್ಕ್. ಈವನ್ ವೈಲ್ ಟೇಕಿಂಗ್ ರೆಸ್ಟ್ ಇಟ್ ಕ್ಯಾನ್ ಬಿ ಬ್ಯೂಟಿಫುಲ್. ನಾವು ತೆಗೆದುಕೊಳ್ಳುವ ವಿಶ್ರಾಂತಿ ಕೂಡ ಸುಂದರವಾಗಿರಬೇಕು, ಒಳ್ಳೆಯದಾಗಿರಬೇಕು. ಅದು ಕೂಡ ಸುಂದರವಾಗಿ ಕಾಣುತ್ತೆ ಅಂತ ಕವಿ ಭಾವಿಸ್ತಾನೆ. ಡಿಯರ್ ಚಿಲ್ಡ್ರನ್, ಇನ್ a brief we can say beauty is there everywhere. Beauty is in people. Beauty is everywhere. Beauty is in nature.
beauty is in rain falling, beauty is in harvesting, beauty is in dancing of the people, beauty is in daytime, beauty is in night time, ಬ್ಯೂಟಿ ಈಸ್ ಎವ್ರಿವೇರ್. ಅದಕ್ಕೆ ಜಾನ್ ಕೀಟ್ಸ್ ಅನ್ನೋ ಕವಿ ಹೇಳ್ತಾನೆ, ಅ ಥಿಂಗ್ ಆಫ್ ಬ್ಯೂಟಿ ಜಾಯ್ ಫಾರ್ ಎವರ್. ಒಂದು ಸುಂದರವಾದ ವಸ್ತು ಯಾವಾಗಲೂ ಖುಷಿಯನ್ನು ಕೊಡುತ್ತೆ. ಮಕ್ಕಳೇ, ಈ ಬ್ಯೂಟಿ ಅನ್ನೋ ಪೋಯಮು ಬಹಳ ಸರಳವಾಗಿದೆ. ಇಟ್ ಈಸ್ ವೆರಿ ಸಿಂಪಲ್ ಪೋಯಮ್ ಟು ಅಂಡರ್ಸ್ಟ್ಯಾಂಡ್. ಒಂದೇ ಸಾಲಲ್ಲಿ ಹೇಳೋದಾದರೆ, ಬ್ಯೂಟಿ ಈಸ್ ಎವ್ರಿವೇರ್, ಬ್ಯೂಟಿ ಈಸ್ ಎವ್ರಿವೇರ್. Thank you so much watching the video.